ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೈತ್ರ ನಿಮ್ಮ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾನು ಸಾಟರ್ಡೆ ವ್ಲಾಗ್ ಮಾಡ್ತಿದ್ದೀನಿ. ಮಾರ್ನಿಂಗ್ ವ್ಲಾಗ್ ಬಂದುಬಿಟ್ಟು ಇವತ್ತು ನಮ್ಮ ಗಾರ್ಡನಲ್ಲಿ ಸೊ ಬ್ಯೂಟಿಫುಲ್ ಆದ ಒಂದು ಲೋಟಸ್ ಫ್ಲವರ್ ಬಿಟ್ಟಿತ್ತು. ಸೊ ತುಂಬಾ ಖುಷಿಯಾಯಿತು. ತುಂಬ ದಿವಸದಿಂದ ನಾನು ಕಾಯ್ತಾ ಇದ್ದೆ. ಸೊ ಯಾವ ಕಲರ್ ಬರುತ್ತೆ ಅಂತ ಹೇಳಿಬಿಟ್ಟು ನೋಡೋಣ ಅಂತ. ಬಟ್ ಅದು ಬಂದಿದೆ ಪ್ಲ್ಯಾಂಟ್ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ. ಜಸ್ಟ್ ಅದು ಹೂವು ಬಿಟ್ಟ ಮೇಲೆ ಗೊತ್ತಾಗಿದ್ದು. ಸೊ ತುಂಬಾ ಖುಷಿಯಾಯಿತು. ಸೊ ಕೆಲವೊಂದು ಟೈಮು ಇದರೊಳಗೆ ಲಿಲ್ಲಿ ಅಂದರೆ ಸ್ಮಾಲ್ ಲಿಲ್ಲಿ, ವೈಟ್ ಲಿಲ್ಲಿ ಥರ ಬರ್ತಿತ್ತು. ಸೊ ಏನು ಮಾಡೋದು, ಈ ಥರ ಬಂದುಬಿಡ್ತಲ್ಲ ಅಂತ ಅಂದ್ಕೊಂಡು ತುಂಬ ದಿವಸದಿಂದ ವೆಯ್ಟಿಂಗ್ ಮಾಡ್ತಾಯಿದ್ದೆ. ನೋಡೋಣ, ಅದರದ್ದು ಗಿಡ್ಡೆ ಹಾಕಿದ್ದೆ. ತುಂಬ ಟೈಮ್ ತೊಗೊಳ್ತು ಕೂಡ ಅದು ಬರೋದಕ್ಕೆ. ಸೊ ಇವಾಗ ಬಂದಿದೆ. ಸೊ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ತುಂಬಾ ಚೆನ್ನಾಗಿತ್ತು. ಪಿಂಕ್ ಕಲರು ಮತ್ತು ವೈಟ್ ಪೆಟಲ್ಸ್ ಮಧ್ಯದಲ್ಲಿ ವೈಟ್ ಪಿಂಕ್ ಬಂದಿದೆ. ಸೊ ತುಂಬಾ ಚೆನ್ನಾಗಿತ್ತು. ನನಗೂ ಅನಿಸ್ತು ಸೊ ನಾನು ಲೋಟಸ್ ಫ್ಲವರ್ ಬೆಳೆದೆ ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಆಯಿತು. ಸೊ ನನ್ನ ಗಾರ್ಡನಲ್ಲಿ ಸ್ಯಾಟರ್ಡೆ ಆಗಿರೋದ್ರಿಂದ ಪೂಜೆದೆಲ್ಲ ಸ್ವಲ್ಪ ಹೂವು ಎಲ್ಲ ಕಿತ್ಕೊಳ್ಳೋದಿತ್ತು, ಹಾಗಾಗಿ ಕಿತ್ಕೊಂಡೆ. ಸೊ ಇಷ್ಟು ಪೂಜೆಗೆ ಹೂವು ಸಿಕ್ತು ಕೂಡ. ಇಲ್ಲಿ ಡೈಲಿ ವೆರೈಟೀಸು ಹೂವು ಸಿಗುತ್ತೆ, ಬಟ್ ನಾನು ಡೈಲಿ ಎಲ್ಲ ಕೀಳೋದಿಲ್ಲ. ಇಲ್ಲಿ ಮಕ್ಕಳು ನೋಡಿ ಪಾಪ್ಕಾರ್ನ್ ತಿನ್ಕೊಂಡು ನೈಟ್ ವಿಡಿಯೋ ಮಾಡಿದ್ದೆ. ಪಾಪ್ಕಾರ್ನ್ ತಿನ್ಕೊಂಡು ಎಷ್ಟು ಚೆನ್ನಾಗಿ ಆಟಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಪಾಪ್ಕಾರ್ನ ಬಾಯಿಗೆ ಸರ್ವ್ ಮಾಡ್ಕೊತಾ ಇದ್ದಾರೆ ಇಬ್ಬರೂ. ಸೊ ತುಂಬ ಚೆನ್ನಾಗಿ ಒಂದೊಂದು ಟೈಮ್ ಆಟ ಆಡ್ಕೊಂಡಿರ್ತಾರೆ, ಒಂದೊಂದು ಟೈಮ್ ಕಿತ್ತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವತ್ತು ಸಾಟರ್ಡೆ ಮಾರ್ನಿಂಗ್ ಆಗಿರೋದ್ರಿಂದ ಇವನು ಮನೇಲೇ ಇರ್ತಾನೆ. ಸೊ ಹಾಗಾಗಿ ನಾನು ಇವತ್ತು ಶಾಪಿಗೆ ಹೋಗೋದು ಡೌಟ್ ಇತ್ತು. ಹಾಗಾಗಿ ಇವನಿಗೊಂದು ಸ್ವಲ್ಪ ಹೇಳ್ಕೊಡೋಣ ಅಂತ ಅಂದ್ಬಿಟ್ಟು ಕೂಸ್ಕೊಂಡಿದ್ದೆ. ಫುಲ್ಲು ತಲಾಟೆ ಮಾಡ್ತಾಯಿದ್ದ. ನಾನು ಕೆಲಸ ಎಲ್ಲ ಮುಗಿಸಿದ್ರು ಇವನು ಓದಿದ್ದಾಗಿರಲಿಲ್ಲ. ಸ್ವಲ್ಪ ಟಿ ಇತ್ತು ಮಂಡೆ, ಹಾಗಾಗಿ ಸ್ವಲ್ಪ ಪ್ರಿಪೇರ್ ಮಾಡಿಬಿಡೋಣ ಅಂತ ಕೂರಿಸ್ಕೊಂಡ್ರೆ ಇವನ್ನ ಆಟ ಆಡ್ತಲೇ ಇದ್ದ. ನನ್ನ ಹತ್ರ ಸ್ವಲ್ಪ ಬೈಸ್ಕೊಂಡು ಎಲ್ಲ ಮಾಡಿಕೊಂಡು ಇಬ್ಬರು ಕಿತ್ತಾಡಿಕೊಂಡು ಅವನೇನೋ ಹೇಳ್ತಾ ಇದ್ದ. ನಾನು ಇಲ್ಲ ಓದಲೇಬೇಕು, ಬರೀಲೇಬೇಕು ಅಂತ ಮಾಡ್ತಾಯಿದ್ದೆ. ಸ್ಯಾಟರ್ಡೆ ಟೈಮ್ ನಿಮಗೆ ರಜಾ ಇರುತ್ತೆ ಕೂಡ. ಇವನ್ನ ಸ್ವಲ್ಪ ಓದೋದು ಕೂರ್ಸೋದು ತುಂಬಾ ಕಷ್ಟ. ಬೇರೆ ಆಟ ಆಡೋದಕ್ಕೆಲ್ಲ ಹೊರಟೋಗ್ಬಿಡ್ತಾನೆ ಬಿಟ್ಟರೆ, ಇಲ್ಲ ಓದೋದು ಕೂರ್ಸೋದು ಅಂದರೆ ತುಂಬಾ ಕಷ್ಟ. ಸೊ ನನ್ನ ಕೆಲಸ ಎಲ್ಲ ಮುಗ್ದಿತ್ತು ಸೊ ತುಂಬ ಟೈಮ್ ಆಗಿತ್ತು. ಅವನಿಗೆ ಹೇಳ್ಕೊಡೋದು ಹೊತ್ತಿಗೆ ಟೈಮ್ ಆಗಿತ್ತು. ಸ್ವಲ್ಪ ಟೀ ಕುಡಿಯೋಣ ಅಂತ ಹೇಳಿಬಿಟ್ಟು ಜಸ್ಟ್ ಸ್ವಲ್ಪ ಟೀ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇವನಿಗೆ ಕ್ವಶನ್ ಬೇರೆ ಹೇಳೋದಿತ್ತು. ನಾನೇ ಬರ್ದಿದ್ದೀನಿ, ನೀನು ಆನ್ಸರ್ ಬರಿ ಅಂತ ನಾನು ಹೇಳಿದ್ದು. ಇವನು ನೋಡಿದ್ರೆ ನಾನು ಕ್ವಶನ್ ಬರೆದ್ರೆ ಇವನು ಕ್ವಶನ್ ಬರ್ತಿದ್ದಾನೆ, ಆನ್ಸರ್ ಬರೆಯೋದು ಬಿಟ್ಟು. ಅದಕ್ಕೆ ಇಬ್ಬರ ಜೊತೆ ವಾರ ಕೂಡ ನಡೀತಿತ್ತು. ಎಲ್ಲ ಕೆಲಸ ಎಲ್ಲ ಮುಗ್ದಾದ್ಮೇಲೆ ನಾನು ಸ್ವಲ್ಪ ಹೊರಗಡೆ ಶಾಪಿಗೆ ಹೋಗಬೇಕಾಗಿತ್ತು. ಸೊ ಗಿಫ್ಟ್ ತರೋದಕ್ಕೆ ಅಂದ್ಬಿಟ್ಟು ಈವ್ನಿಂಗು ಒಂದು ಬರ್ತ್ಡೇ ಪಾರ್ಟಿದು ಡಿನ್ನರ್ಗೆ ಅಂತ ಹೇಳಿಬಿಟ್ಟು ಕರೆದಿದ್ರು ನಮ್ಮ ಒಬ್ಬರು ಸಿಸ್ಟರು. ನನ್ನ ಸಿಸ್ಟರ್ ಅಂತಲೇ ಅವ್ರನ್ನ ಕರೆಯೋದು. ಸೊ ನಮ್ಮ ಬಾವಾಜಿ ಕೂಡ ದುಬೈಯಿಂದ ಬಂದಿದ್ದರು. ಹಾಗಾಗಿ ಅವರು ಇನ್ವೈಟ್ ಮಾಡಿದರು. ಅವರು ಮತ್ತೆ ಸಂಡೇ ಹೊರಟುಬಿಡ್ತಾರೆ ದುಬೈಗೆ ಅಂತ ಹೇಳಿಬಿಟ್ಟು ಇಲ್ಲೊಂದು ಸಿಂಪಲ್ಲಾಗಿ. ಮತ್ತು ಮಗಳು ಬರ್ತಡೇಗೆ ಅವರು ಇರಲಿಲ್ಲ, ದುಬೈಯಲ್ಲಿದ್ದರು. ಸೊ ಹಾಗಾಗಿ ಅವ್ರು ಬಂದಿದ್ದಾಗ ಇದು ಡಿನ್ನರ್ಗೆ ಅಂತ ಅಂದ್ಬಿಟ್ಟು ಇನ್ವೈಟ್ ಮಾಡಿದರು. ಅವಳು ಶ್ರೀನಿಕಾ ಇನ್ನೂ ಚಿಕ್ಕವಳು, ಅವಳು ಕಾರ್ ಅಂದರೆ ತುಂಬಾ ಇಷ್ಟ ಇತ್ತು. ಹಾಗಾಗಿ ನಾನು ಕಾರ್ ಪರ್ಚೇಸ್ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಕಾರ್ ಪರ್ಚೇಸ್ ಮಾಡ್ತಾಯಿದ್ದೆ. ಸೊ ಇದು ನನ್ನ ಮಗನಿಗೆ ಒಂದು ಮತ್ತು ಅವಳಿಗೆ ಒಂದು ಅಂತ ಹೇಳಿಬಿಟ್ಟು ನನ್ನ ಮಗನಿಗೆ ಒಂದು ಸಿಂಪಲ್ಲಾಗಿರೋದನ್ನೇ ತೊಗೊಂಡೆ. ಸೊ ಅವಳಿಗೆ ನಾನು ಬೇರೆ ಕಾರ್ ತೊಗೊಂಡಿದ್ದು. ಸೊ ನೋಡಿ, ನನ್ನ ಮಗನಿಗೆ ಎಷ್ಟು ಕಾರ್ ತೊಗೊಂಬಂದು ಕೊಟ್ಟು ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ನೇ ಆಗೋದಿಲ್ಲ. ಅವ್ನ ಕಾರ್ ಪ್ರೈಸ್ ತುಂಬಾ ಇದೆ. ಹಾಗಾಗಿ ಅವನಿಗೆ ವೆರೈಟೀಸ್ ಕಾರ್ಗಳನ್ನ ಮತ್ತು ಇದೊಂದು ರೀಸನಬಲ್ ಆಗಿ ಇತ್ತು ಕೂಡ. ಲಾಸ್ಟ್ ಟೈಮು ಸ್ವಲ್ಪ ಚಿಕ್ಕದು ತೊಗೊಂಡು ಬಂದು ಕೊಟ್ಟಿದ್ರು. ಈ ಟೈಮು ನಾನು ಸ್ವಲ್ಪ ದೊಡ್ಡ ತೊಗೊಂಡ್ಬಂದು ಕೊಟ್ಟೆ. ಸೊ ಫೈನಲಿ ಹೊರಟ್ವಿ ನಾವು. ಕಾಂತಿ ಸ್ವೀಟ್ಸ್ ತೊಗೊಂಡಿದ್ವಿ ಮತ್ತು ಗಿಫ್ಟು ಅವಳಿಗೆ, ಶ್ರೀನಿಕಾಗೆ, ಮತ್ತು ನಾನು, ತಮ್ಮ ಮತ್ತು ಹಸ್ಬೆಂಡು, ನನ್ನಿಬ್ಬರು ಮಕ್ಕಳು ಕೂಡ ಹೊರಟಿದ್ದು. ಸೊ ಸಿಸ್ಟರ್ ಅಂತಂದರೆ ಇವರು ನನಗೆ ನನ್ನ ಕೆಲವೊಂದು ವಿಡಿಯೋದಲ್ಲಿ ನಾನು ಸೀಮಂತದ್ದು ಲಾಗಲ್ಲಿ ಎಲ್ಲ ನಾನು ತೋರಿಸಿದ್ದೀನಿ ಇವ್ರನ್ನ. ಸೊ ಇವಾಗ ನೀವು ನೋಡ್ತೀರಾ ಯಾರು ಅಂತ ಹೇಳ್ತಿದ್ದೀನಿ. ಸೊ ನಾನು ಹೋಗ್ತಿದ್ದು ಹೋಟೆಲ್ ಬಂದು ಓಯಾ ಬ್ಯಾಂಗ್ಳೂರ್ ಅಂತ ಹೇಳಿಬಿಟ್ಟು, ಇದು ಚಕ್ಕೂರ್ ಹತ್ರ ಇನ್ನೂರು ಮೇನ್ ರೋಡ್ ನ್ಯೂ ಏರ್ಪೋರ್ಟ್ ರೋಡಲ್ಲಿದೆ. ನಾವು ಹೊರಟಾಗ 6:30 ಆಗಿತ್ತು. ಸೊ ಅಲ್ಲಿಗೆ ರೀಚ್ ಆಗೋಷ್ಟೊತ್ತಿಗೆ 8:30 ಆಯಿತು. ತುಂಬಾ ಟ್ರಾಫಿಕ್ ಇತ್ತು. ನಾವು ಬೇಗನೆ ಹೋಗಬೇಕಾಗಿತ್ತು. ಸೊ ಒಂದು ಹಾಫ್ ಆನ್ ಅವರ್ ಲೇಟಾಗೂ ಆಯಿತು ಕೂಡ. ಸೊ ಆಲ್ರೆಡಿ ಕೇಕ್ ಕಟಿಂಗ್ ಆಗಿತ್ತು. ಸೊ ಪರವಾಗಿಲ್ಲ, ಯಾಕೆ ಅಂತಂದರೆ ತುಂಬ ನಮ್ಮ ಏರಿಯಾದಿಂದ ಅಲ್ಲಿಗೆ ತುಂಬಾ ದೂರ ಆಗುತ್ತೆ. ಒಂದು 25-30 ಕಿಲೋಮೀಟರ್ಸ್ ಆಗುತ್ತೆ. ಸೊ ಹೋಟೆಲ್ ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ವೀಕ್ ಎಂಡ್ ಆಗಿರೋದ್ರಿಂದ ಇಲ್ಲಿ ತುಂಬಾ ಕ್ರೌಡ್ ಕೂಡ ಇತ್ತು. ಸೊ ಮೊದಲಿಗೆ ಹೋಗಿದ ತಕ್ಷಣ ನಮಗೆ ಬಾವಾಜಿ ಎಲ್ಲ ಸೂಪು ಮತ್ತು ಕೇಕು
ಮತ್ತು ಸ್ಟಾರ್ಟರ್ಸ್ ಎಲ್ಲ ತೊಗೊಂಬಂದು ಕೊಟ್ಟರು. ಎಲ್ಲರೂ ತುಂಬಾ ಎಂಜಾಯ್ ಮಾಡಿದ್ವಿ. ಸೊ ಜಸ್ಟ್ ಇಲ್ಲಿ ಫ್ಯಾಮಿಲಿ, ಅವ್ರ ಫ್ಯಾಮಿಲಿ ಮತ್ತು ನಮ್ಮ ಫ್ಯಾಮಿಲಿ ಇನ್ವೈಟ್ ಮಾಡಿದರು, ಮತ್ತು ಅವ್ರ ಸಿಸ್ಟರು ಮತ್ತು ಅವರ ಫ್ರೆಂಡ್ ಫ್ಯಾಮಿಲಿ ಇಷ್ಟು ಮಾತ್ರ ಇನ್ವೈಟ್ ಮಾಡಿದ್ದು. ಇವರು ನೋಡಿ, ಇವರೇ ನಮ್ಮ ಸಿಸ್ಟರು. ಅವರು ಬಾಬಾಜಿ, ಇವರು ನಮ್ಮ ಬ್ರದರು. ನಮಗಂತೂ ಕ್ಲೋಸ್ ಸಿಸ್ಟರು ನಾವು. ಮತ್ತು ನಮ್ಮ ತಮ್ಮನಂತೂ ತುಂಬಾ ಇಷ್ಟಪಡ್ತಾರೆ ಅವರು. ಯಾಕೆ ಅಂತಂದರೆ ಅವರು ಅವನ್ನ ಕೆಲವೊಂದು ಬಿಸ್ನೆಸ್ ಆಗಲಿ, ಅವ್ರ ಮನೆ ಕನ್ಸ್ಟ್ರಕ್ಷನ್ಸ್ಗಾಗಲಿ ತುಂಬಾ ಹೆಲ್ಪ್ ಮಾಡಿದ್ದಾನೆ ಅಂತ ಹೇಳಿಬಿಟ್ಟು, ಸೊ ಅವ್ರ ಮನೆ ಕನ್ಸ್ಟ್ರಕ್ಷನ್ಸ್ ಕೂಡ ನನ್ನ ತಮ್ಮನೇ ಮಾಡಿದ್ದು. ಸೊ ಹಾಗಾಗಿ ತುಂಬಾ ಕ್ಲೋಸು, ತುಂಬ ಅಂದರೆ ತುಂಬಾ ಕ್ಲೋಸು ನಾವು. ನನಗಂತೂ ನನಗೆ ನನ್ನ ತಮ್ಮ ಬಿಟ್ಟರೆ ನೆಕ್ಸ್ಟು ಅವರೇ ಸಿಸ್ಟರು. ಸೊ ಹಾಗಾಗಿ ತುಂಬಾ ನನಗೆ ಇಷ್ಟ ಅವ್ರನ್ನ ಕಂಡ್ರೆ. ಸೊ ಬಾಬಾಜಿ ವರ್ಕ್ ಮಾಡೋದು ಬಂದುಬಿಟ್ಟು ದುಬೈಯಲ್ಲಿ, ಅವರು ಅಲ್ಲೇ ವರ್ಕ್ ಮಾಡ್ತಾರೆ. ಸೊ ಇವರು ಇಲ್ಲಿ ಸೆಟಲ್ ಆಗಿದ್ದಾರೆ, ಅವರು ಅಲ್ಲಿ ಸೆಟಲ್ ಆಗಿದ್ದಾರೆ, ಆಗಾಗ ಬರ್ತಾ ಇರ್ತಾರೆ. ಸೊ ಇವನ್ ನೋಡಿ, ಹೋಟೆಲ್ನ ನಾನು ತೋರಿಸ್ತಾ ಇದ್ದೀನಿ, ಇಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಫುಲ್ಲು ಲೈಟು ಸ್ವಲ್ಪ ಡಿಮ್ ಆಗಿರೋದ್ರಿಂದ ನಮ್ಗೆ ಅಷ್ಟು ಕ್ಲಾರಿಟಿಯಾಗಿ ಕಾಣಿಸ್ತಾ ಇಲ್ಲ. ಸೊ ಮೇಘು ಕೂಡ, ಇವಳು ಮಗಳು, ದೊಡ್ಡ ಮಗಳು ಮೇಘನಾ ಅಂತ. ನಾನು ಫೋಟೋಸ್ನೆಲ್ಲ ಲಾಸ್ಟಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ನೈಟ್ ಆಗಿರೋದ್ರಿಂದ ಸ್ವಲ್ಪ ವೀವ್ಸ್ ಎಲ್ಲ ನಿಮಗೆ ಅಷ್ಟು ಕ್ಲಾರಿಟಿಯಾಗಿ ಕಾಣಿಸ್ತಾ ಇಲ್ಲ. ಸೊ ಮಾರ್ನಿಂಗ್ ಸ್ವಲ್ಪ ಒಂದು 6:30 ಹೋದರೆ ನಿಮಗೆ ನೀಟಾಗಿ ಕ್ಲಾರಿಟಿಯಾಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ ವೀಕೆಂಡ್ ಆಗಿರೋದ್ರಿಂದ ತುಂಬಾ ಕ್ರೌಡ್ ಕೂಡ ಇರುತ್ತೆ. ಸೊ ನಾವು ಹೋಗಿ ಸ್ಟಾರ್ಟರ್ಸು ಮತ್ತು ಕೇಕು, ಜ್ಯೂಸು, ರೋಟಿ ಕರಿ ಮತ್ತು ಇಂಥದ್ದು ಫ್ರೈಡ್ ರೈಸು ಮತ್ತು ಜ್ಯೂಸು ಎಲ್ಲ ಕುಡಿದ್ವಿ. ಸೊ ಎಲ್ಲ ಡಿನ್ನರ್ ಎಲ್ಲ ಮುಗೀತು, ಎಲ್ಲ ಸೆಲ್ಫೀಸ್, ಫೋಟೋಸ್ ಎಲ್ಲ ತೊಗೊಂಡ್ವಿ. ಇವರು ನೋಡಿ, ಇವರು ಸಂಧ್ಯಾ ಅವ್ರ ಸಿಸ್ಟರು ಇವರು. ನೆಕ್ಸ್ಟು ಮತ್ತು ಇನ್ನೊಬ್ಬರು ಅವ್ರ ಸಿಸ್ಟರ್ ಅವರ ಫ್ರೆಂಡು, ಕ್ಲೋಸ್ ಫ್ರೆಂಡ್ ಅವರು. ಸೊ ನಾವೆಲ್ಲ ಫೋಟೋಸ್ ಎಲ್ಲ ತೊಗೊಳ್ತಾ ಇದ್ವಿ. ಒಂದು ಕಡೆ ಸೈಡೆಲ್ಲ ಜೆಂಟ್ಸ್ ಎಲ್ಲ ಅವ್ರು ನಿಂತ್ಕೊಂಡು ಮಾತಾಡ್ತಾಯಿದ್ರು. ಇದು ಶೀನಿದು ಬರ್ತಡೇ. ನಂತರ ಬಾವಾಜಿ ಮತ್ತು ನಮ್ಮ ಹಸ್ಬೆಂಡು, ನನ್ನ ತಮ್ಮ ಎಲ್ಲ ಫೋಟೋ ಹುಡ್ಕೊಂಡಿದ್ವಿ. ಸೊ ಕೆಲವೊಂದು ಫೋಟೋಸ್ ಮಿಸ್ ಆಗಿದೆ. ನಾವೆಲ್ಲ ಹೊರಟೋ ಹೊತ್ತಿಗೆ 10:30 ಆಗಿತ್ತು. ನಾವೆಲ್ಲ ಹೊರಗಡೆ ಬರೋ ಟೈಮ್ಗೆ ಸುಮಾರು ಟೈಮ್ ಆಗಿದ್ದರಿಂದ ನಾವು ಮನೆಗೆ ಬರೋ ಹೊತ್ತಿಗೆ 12 ಆಗಿತ್ತು. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ನನ್ನ ಸ್ಯಾಟರ್ಡೆ ವ್ಲಾಗ್ ಹೀಗಿತ್ತು. ಸೊ ಯಾರೆಲ್ಲ ನನ್ನ ವ್ಲಾಗ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.